ಹೌದು ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹೌದು ಸರ್. ಓಕೆ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಬಂದು ನಿಮಗೆ 3,15,000 ಕೊಟ್ಟು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಒಂದು 3 ಲ್ಯಾಕ್ಗೆ ಫೈನಲ್ ಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರು. ಹೌದು, 3 ಲ್ಯಾಕಿಗೆ ಫೈನಲ್ 3 ಲ್ಯಾಕ್ಗೆ ಫೈನಲ್ ಕೊಡ್ತೀನಿ. ಟಾಪ್ ಆ್ಯಂಡ್ ವೇರಿಯಂಟು. ಗಾಡಿ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್, ಎಲ್ಲ ಕಂಪನಿ ಮೇಂಟೈನ್ ಆಗಿರೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,15,000 ಹೇಳ್ತಾ ಇದ್ದೀನಿ. ಫೈನಲ್ ಅಂದರೆ ಒಂದು 2 ಲ್ಯಾಕ್ಸ್ಗೆ ಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರ್. ಹೌದು, ವಿತ್ ಕರ್ನಾಟಕ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದು ಸಿಂಗಲ್ ಓನರ್ ಗಾಡಿ, 2012 ಮಾಡಲು 3,90,000 ಕೊಟ್ಟು ಮಾಡ್ತೀನಿ. ಒಂದು 375ಗೆ ಫೈನಲ್ ಆಗುತ್ತೆ ಸರ್. ಮೈಲೇಜ್ ಬಂದು ಒಂದು 17+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಆಲ್ಮೋಸ್ಟ್ ಒಂದು 20-21 ಬರುತ್ತೆ. 20-21 ಗಂಟೆ ಬರುತ್ತೆ. ಹೌದು ಸರ್. ಈ ಗಾಡಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಬೆಸ್ಟ್ ಡೀಲ್ ಕೊಟ್ಬಿಡಿ ಸರ್. ಸರ್ 285 ಕೋಟಿಂಗು, 270 ಫೈನಲ್ ಪ್ರೈಸು ಸರ್. 2012 ಮಾಡಲ್ಗೆ 2,45,000 ಕೊಟ್ಟು ಮಾಡ್ತಾಯಿವಿ. ಫೈನಲ್ ಅಂದರೆ ಒಂದು 2,30ಗೆ ಕೊಡ್ತೀನಿ ಸರ್. 2,30ಗೆ ಫೈನಲ್ ಡೀಲ್ ಮಾಡಿ ಕೊಡ್ತೀನಿ. 2012 ಮಾಡಲು 2,30ಗೆ ಕೊಟ್ಬಿಡ್ತೀನಿ. 2,30ಗೆ. ಓಕೆ, ಬೆಸ್ಟ್ ಕಾರ್ ಆ್ಯಕ್ಚುಲಿ ಸರ್. ಬೆಸ್ಟ್ ವೆಹಿಕಲು, ಒಳ್ಳೆ ಮೈಲೇಜು. ಪ್ರೈಸ್ ಬಂದು 385 ಕೊಟ್ಟು ಮಾಡ್ತಾಯಿದ್ದೀವಿ. ಫೈನಲ್ ಅಂದರೆ ಒಂದು 3,70,000ಗೆ ಕೊಡ್ತೀನಿ. ಇದ್ರದನ್ನು ನಂಬರ್ ಬಂದಿಲ್ಲ, ನಂಬರ್ ಬರಬೇಕು. ಇಲ್ಲ ನಿಮಗೆ ವಿತೌಟ್ ನಂಬರೇ ಬೇಕು ಸರ್, ನಾವೇ ಮಾಡಿಸ್ಕೊಳ್ತೀವಿ ಅಂದರೆ ಬೆಸ್ಟ್ ಆಫರ್ ಕೊಡ್ತೀನಿ. 2,85,000ಗೆ ವಿತೌಟ್ ನಂಬರು. 2,85,000ಗೆ ವಿತೌಟ್ ನಂಬರ್. 2012 ಮಾಡಲು 2,85,000ಗೆ ಮಾಡಿಕೊಡ್ತೀನಿ. ಇಲ್ಲ ವಿತ್ ನಂಬರ್ ಬೇಕಾದರೆ 3,85,000. ಹೆಚ್ಚು ಕಮ್ಮಿ ಅಂದರೆ 270 ವಿತೌಟ್ ನಂಬರು. ಇಲ್ಲ ವಿತ್ ನಂಬರ್ ಬೇಕಾದರೆ 370. ಬೆಸ್ಟ್ ಡೀಲ್ ಟ್ರೈ ಮಾಡಿ. ಇದ್ರದ್ದು ಬಂದು ನಿಮಗೆ 7,15,000 ಕೊಟ್ಟು ಮಾಡ್ತಾಯಿದ್ದೀನಿ. ಫೈನಲ್ ಅಂದರೆ ನಿಮಗೆ ಒಂದು 2 ಲಕ್ಷಕ್ಕೆ ಮಾಡಿಕೊಡ್ತೀನಿ. ಅದು 2 ಲಕ್ಷಕ್ಕೆ ಈ ಗಾಡಿನ ಫೈನಲ್ ಮಾಡಿ. 2 ಲ್ಯಾಕ್ಸ್ಗೆ 2010 ಮಾಡಲ್ ಟಾಪ್ ಆ್ಯಂಡ್ ಗಾಡಿ 2 ಲಕ್ಷಕ್ಕೆ ಕೊಡ್ತೀನಿ. ಓಕೆ ಸರ್, ಸರ್ 285 ಕೋಟಿಂಗ್ 270ಗೆ ಫೈನಲ್ ಮಾಡಿಕೊಡ್ತೀನಿ. 270ಗೆ ಫೈನಲ್ ಮಾಡಿ. ಬರೀ ಲೋನೇ ನಿಮಗೆ 2 ಲಕ್ಷ ಆಗಿಬಿಡುತ್ತೆ. ಹೌದು, ಲೋನ್ 2 ಲಕ್ಷ ಇದೆ. ಬರೀ 2 ಲಕ್ಷ ಲೋನೇ ಆಗಿಬಿಡುತ್ತೆ. ಬರೀ 75,000 ಇದ್ದರೆ ನಿಮಗೆ ಗಾಡಿ ಡೆಲಿವರಿ ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊಂಡೋಗ್ಬೋದು. ಓಕೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾವು ಪುನಃ MS ಕಾರ್ಸ್ ವರ್ಲ್ಡ್ ಹತ್ರ ಇದ್ದೀವಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರು ಎಲ್ಲ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬರ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಎಲ್ಲೆಲ್ಲ ಒಳ್ಳೊಳ್ಳೆ ಕಾರ್ಸ್ ಎಲ್ಲ ಇದೆ. ಸೊ ಇಲ್ಲಿ ಹತ್ತತ್ರ ಒಂದು ಮಂತ್ ಆಯಿತು ನಾವು ವಿಡಿಯೋ ಬಂದು ಮಾಡಿಲ್ಲ. ಸೊ ಪೋಲೋ ಹುಡ್ಕೋರಿಗೆ ಈ ವಿಡಿಯೋದಲ್ಲಿ 4 ಪೋಲೋ ಸಿಗ್ತಾಯಿದೆ, ನೋಡ್ತಾ ಇರ್ಬೋದು. ನಮ್ಮ ಹಿಂದ್ಗಡೆ ಒಂದು ರೆಡ್ ಕಲರ್ ಪೋಲೋ ಇದೆ, ಆ ಕಡೆ ಒಂದು ರೆಡ್ ಕಲರ್ ಪೋಲೋ ಇದೆ, ಆ್ಯಂಡ್ 2 ವೈಟ್ ಕಲರ್ ಪೋಲೋ ಇದೆ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಆ್ಯಂಡ್ ಈ ಶೋರೂಮಲ್ಲಿ ಹತ್ತತ್ರ ನಾವು ಇದು ಬಂದುಬಿಟ್ಟು 6th ಅಥವಾ 7th ಟೈಮ್ ಬಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇವಾಗ ಆಲ್ಮೋಸ್ಟ್ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸೈಯದ್ ಸರ್ ಆಲ್ರೆಡಿ ರೆಡಿಯಾಗಿದ್ದಾರೆ, ಆ ಕಡೆ ರೆಡಿಯಾಗಿದ್ದಾರೆ. ಆ್ಯಂಡ್ ಇವ್ರ ಶೋರೂಮ್ ಕಡೆಯಿಂದ ನಿಮಗೆ 100% ಲೋನು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಪ್ರೊಫೈಲ್ ಚೆನ್ನಾಗಿದ್ರೆ ಪಕ್ಕ ಅಂದರೂ ಲೋನ್ ಆಗುತ್ತೆ. ಆ್ಯಂಡ್ ಸಾಕಷ್ಟು ಎಷ್ಟೊಂದು ಕಾರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಯಾವ ಥರ ಕಾರ್ಸ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಪೋಲೋ ಹುಡ್ಕೋರಿಗೆ ಪೋಲೋ ಇದೆ. ಆ್ಯಂಡ್ ನಮ್ಮ ಪಕ್ಕದಲ್ಲೇ ಇನ್ನೊಂದು ಪೋಲೋ ಇದೆ, ನೋಡ್ತಾ ಇರ್ಬೋದು. ಇನ್ನೊಂದು ಪೋಲೋ ಇದೆ, ಆ್ಯಂಡ್ ಅಲ್ಲೊಂದು ಪೋಲೋ ಇದೆ, ನೋಡ್ತಾ ಇರ್ಬೋದು, ರೆಡ್ ಕಲರು. ಆ್ಯಂಡ್ ಹೋಂಡಾ ಸಿಟಿ ಕಾರ್ ಇದೆ. ಆ್ಯಂಡ್ ಸ್ಕೋಡಾ ಫ್ಯಾಬಿಯೋ ಇದೆ, ತುಂಬ ಚೆನ್ನಾಗಿದೆ ಸ್ಕೋಡಾ ಫ್ಯಾಬಿಯೋ ಬಂದುಬಿಟ್ಟು. ಆ್ಯಂಡ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಕೋಡಾ ಫ್ಯಾಬಿಯೋ, ಅದು ಕೂಡ ರೆಡ್ ಕಲರು. ಸೊ ಸ್ಕೋಡಾ ಫ್ಯಾಬಿಯೋ ರೆಡ್ ಕಲರು ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಹಂಗೆ ನೋಡ್ತಾ ಇರ್ಬೋದು i20 ಇದೆ ನಮ್ಮ ಪಕ್ಕದಲ್ಲಿ. ಸೊ i20 ಇದೆ, ನಿಸ್ಸಾನ್ ಮಿಕ್ರಾ ಕೂಡ ಇದೆ. ಆ್ಯಂಡ್ ಡಿಸೈರ್ ಟೂರು ವೈಟ್ ಬೋರ್ಡ್ ಇದೆ, ಅದು ಕೂಡ ಡೀಸೆಲ್ ಕಾರು, ನೋಡ್ತಾ ಇರ್ಬೋದು, ಡೀಸೆಲ್ ಕಾರ್ ಇದೆ. ಆ್ಯಂಡ್ ಹುಂಡೈ ವರ್ಣ 2 ಇದೆ ನಿಮಗೆ, ನೋಡ್ತಾ ಇರ್ಬೋದು. 4th ಜನರೇಷನ್ ವರ್ಣ ಯಾವುದಿದೆ, 1.6 ಡೀಸೆಲ್ ಕಾರು ಇಲ್ಲೊಂದಿದೆ, ಆ ಕಡೆ ಲಾಸ್ಟಲ್ಲೊಂದಿದೆ. ಹಂಗೆ ನೋಡ್ಕೊಂಬಂದರೆ ಫೋರ್ಡ್ ಇಕೋ ಸ್ಪೋರ್ಟು ಟೈಟೇನಿಯಮು ಸಿಕ್ಕಾಪಟ್ಟೆ ಸಕ್ಕದಾಗಿದೆ, ಬ್ಲ್ಯಾಕ್ ಕಲರ್ ಇದೆ, ನೋಡ್ತಾ ಇರ್ಬೋದು, ಬ್ಲ್ಯಾಕ್ ಕಲರು ಟೈಟೇನಿಯಮು. ಆ್ಯಂಡ್ ಅದ್ರ ಪಕ್ಕದಲ್ಲಿ ಹುಂಡೈ ವರ್ಣ SX ಟಾಪ್ ಆ್ಯಂಡ್ ಗಾಡಿ, ಇದು ಬಂದ್ಬಿಟ್ಟು ಒನ್ ಆಫ್ ದ ಲಕ್ಸುರಿ ಕಾರ್ ಅಂತಲೇ ಹೇಳ್ಬೋದು. i10 ಇದೆ, ನೋಡ್ತಾ ಇರ್ಬೋದು, i10 ಇದೆ. ಆ್ಯಂಡ್ ಮುಂದ್ಗಡೆ ಒಂದು ಪೋಲೋ ಪೆಟ್ರೋಲ್ ಇದೆ, i10 ಗ್ರ್ಯಾಂಡ್ ಇದೆ. ಆ್ಯಂಡ್ ರೆಡಿ ಗೋ ಫಸ್ಟ್ ಟೈಮ್ ನಮ್ಮ ವೀಡಿಯೋದಲ್ಲಿ ಕಾಣಿಸ್ಕೊತೈತೆ, ಅದು ಬಂದುಬಿಟ್ಟು ಡೆಟ್ಸನ್ ರೆಡಿ ಗೋ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ವೀಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಿಲ್ಲೇ ನೋಡ್ತಿದ್ದಾರೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೂ ಕೂಡ ಒಂದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಸೊ ಇವಾಗ ಡೀಟೇಲ್ಸ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಆಲ್ರೆಡಿ ಸೈಯದ್ ಸರ್ ರೆಡಿಯಾಗಿದ್ದಾರೆ. ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ.
ಫಸ್ಟ್ ಕಾರ್ ಬಂದ್ಬಿಟ್ಟು ಹುಂಡೈ i10 ಬ್ಲ್ಯಾಕ್ ಕಲರು. ಸರ್ ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ಇದು ಬಂದು ನಿಮಗೆ 2009 ಮಾಡಲ್ ಸಿಂಗಲ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, ಬರೀ 46,000 ಓಡಿದೆ ಅಷ್ಟೇ. ಬರೀ 46,000. ಹೌದು, ಮ್ಯಾಗ್ನಾ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಹೌದು, 40,000 ಓಡಿದೆ, 46,000. ಪೆಟ್ರೋಲ್. ಹೌದು ಸರ್, ಒಳ್ಳೆ ಮೈಲೇಜು, ಇನ್ಸೂರೆನ್ಸ್ ನಿಮಗೆ ಕಾಂಪ್ರೆನ್ಸಿವ್ ಇದೆ. ಓಕೆ ಸರ್. ಸರ್ ಇದರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ? ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಲೆದರ್ ಅಪಲ್ಸರ್ ಇದೆ. ಟೈರ್ ಹೌದು, ಟೈರ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಇದೆ. ಸೊ ಬ್ರ್ಯಾಂಡ್ ನ್ಯೂ ಟೈರೇ ಇದೆ. ಹೌದು. ಓಕೆ ಸರ್. ಸರ್ ಇವಾಗ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು 2,50,000, ಪ್ರೈಸ್ ನೆಗೋಷಿಯಬಲ್. 2,50,000 ಪ್ರೈಸ್ ನೆಗೋಷಿಯಬಲ್. ಹೌದು ಸರ್. ಒಂದ್ಸಲ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಲೋನ್ ಬಗ್ಗೆ ಅಂದರೆ ನಿಮಗೆ ಎಲ್ಲ ಗಾಡಿಗಳಿಗೂ ಲೋನ್ ಮಾಡಿಸ್ಕೊಡ್ತೀನಿ. ನಮ್ಮದು ಆಫೀಸಲ್ಲಿ ಸ್ಪೆಷಾಲಿಟಿ ಏನಂದರೆ ನಿಮಗೆ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತೆ. 2000 ಮಾಡಲ್ ಇರಲಿ ಇಲ್ಲ 2015 ಇರಲಿ, ಎಲ್ಲ ಗಾಡಿಗೂ ಲೋನ್ ಆಗುತ್ತೆ. ಮೋಸ್ಟ್ಲಿ ಏನಂದರೆ ನಿಮಗೆ 2000 ಮಾಡಲ್ಗೆ ನೀವು ಸ್ಯಾಲ್ರಿ ಸ್ಲಿಪ್ ಬೇಕು. ಅಬೌವ್ 2010 ಮಾಡಲ್ ಗಾಡಿಗಳು ತೊಗೊಂಡ್ರೆ ನಿಮಗೆ ಸ್ಯಾಲ್ರಿ ಸ್ಲಿಪ್ ಬೇಕಾಗಿಲ್ಲ. ಇಲ್ಲ 2009 ಬಿಲೋ ನೀವು ಗಾಡಿ ತೊಗೊಳ್ತಾ ಇದ್ದೀರಾ, 2009 ಮಾಡಲು ಇಲ್ಲ 8 ಮಾಡಲು ಆ ಥರ ಗಾಡಿಗಳಿಗೆ ನಿಮಗೆ ಲೋನ್ ಆಗಬೇಕು ಅಂದರೆ ಸ್ಯಾಲ್ರಿ ಸ್ಲಿಪ್ ಬೇಕು. ಆಲ್ಮೋಸ್ಟ್ ನಿಮಗೆ ಒಂದು 20,000 ಸ್ಯಾಲ್ರಿ ಸ್ಲಿಪ್ ಕೊಟ್ಟರೆ ನಾನು ಬೇಕಾದರೆ ಸ್ಯಾಂಟ್ರೋಗೂ ಮಾಡಿಸ್ಕೊಡ್ತೀನಿ, ಮಾರುತಿ ಝೆನ್ಗೂ ಮಾಡಿಸ್ಕೊಡ್ತೀನಿ, ಅಂಬಾಸೆಡ್ರ್ ಇದ್ದರೆ ಅಂಬಾಸೆಡ್ರಿಗೂ ಮಾಡಿಸ್ಕೊಡ್ತೀನಿ. ಓಕೆ. ಅವ್ರ ಸ್ಯಾಲ್ರಿ ಸ್ಲಿಪ್ ಬರೀ ಸ್ಯಾಲ್ರಿ ಸ್ಲಿಪ್ ಬೇಸಸಲ್ಲಿ ಒಂದು ಮಿನಿಮಮ್ 20,000 ಇದ್ದರೆ 1.5 ಲಕ್ಷದಿಂದ 1 ಲಕ್ಷವರೆಗೂ ನಾನು ಮಾಡಿಸ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸೆಕೆಂಡ್ ಕಾರ್ ಬಂದ್ಬಿಟ್ಟು ಹೋಂಡಾ ಸಿಟಿ. ಹೇಳಿ ಸರ್ ಡೀಟೇಲ್ಸು. ಸರ್ ಇದು ಬಂದು ನಿಮಗೆ 2009 ಮಾಡಲು, 4th ಓನರ್ ಆಗಿದೆ, ಬಟ್ ಗಾಡಿ ಎಕ್ಸಲೆಂಟ್ ಕಂಡೀಷನ್, ಟಾಪ್ ಆ್ಯಂಡ್ ವೇರಿಯಂಟು. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಓಕೆ. ಟಾಪ್ ಆ್ಯಂಡ್ ಗಾಡಿ. ಹೌದು, ಟಾಪ್ ಆ್ಯಂಡ್ ವೆಹಿಕಲ್. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ಏರ್ ಬ್ಯಾಗು, ABS, ಮ್ಯಾಗ್ವೀಲು, ಆಮೇಲೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS, ಮ್ಯಾಗ್ವೀಲ್, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಓಕೆ ಸರ್. ಇದು ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಮೈಲೇಜ್ ಏನು ಕ್ಲೈಮ್ ಮಾಡ್ಬೋದು ಸರ್ ಇದು? ಸರ್ ಮೈಲೇಜ್ ಬಂದು ಒಂದು 12 ಬರುತ್ತೆ, ಹೈವೇಲಿ ನಿಮಗೆ ಅರೌಂಡ್ 14ವರೆಗೂ ಬರುತ್ತೆ ಸರ್. ಪೆಟ್ರೋಲ್. ಹೌದು ಸರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಹೌದು ಸರ್. ಓಕೆ ಸರ್. ಸರ್ ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಬಂದು ನಿಮಗೆ 3,15,000 ಕೊಟ್ಟು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮ್ಗೆ ಒಂದು 3 ಲ್ಯಾಕ್ಗೆ ಫೈನಲ್ ಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರು. ಹೌದು, 3 ಲ್ಯಾಕಿಗೆ ಫೈನಲ್. 3 ಲ್ಯಾಕ್ಗೆ ಫೈನಲ್ ಕೊಡ್ತೀನಿ, ಟಾಪ್ ಆ್ಯಂಡ್ ವೇರಿಯಂಟು. ಓಕೆ 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 ಸರ್. ಇವಾಗ ಬಂದ್ಬಿಟ್ಟು ಪೋಲೋ ಬಗ್ಗೆ ಡೀಟೇಲ್ಸು. ಸರ್ ಇದು ಬಂದು ನಿಮಗೆ 2012 ಮಾಡಲು, ಸೆಕೆಂಡ್ ಓನರ್, ಡೀಸೆಲ್ಲು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, TDI. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಟೈರ್ ಕಂಡೀಷನ್ ಅಪ್ ಟು ನಿಮಗೆ 85% ಇದೆ. ಇಂಟೀರಿಯರ್ ತಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಹೌದು ಸರ್, ಇದು ಮಿಡ್ ವೇರಿಯಂಟು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದು ನಿಮಗೆ 78,000 ಏನೋ ಓಡಿದೆ, ಡೀಸೆಲ್ ವೇರಿಯಂಟು. ಮೈಲೇಜ್ ನಿಮಗೆ 17+ ಬರುತ್ತೆ, ಹೈವೇಲೆ ನಿಮಗೆ ಅರೌಂಡ್ 20ವರೆಗೂ ಬರುತ್ತೆ. ಹೌದು. ಓನರ್ಶಿಪ್ ಬಂದು ಇದ್ರದ್ದು ಸೆಕೆಂಡ್ ಓನರ್ ಸರ್. ಇದು ಕೂಡ ಸೇಮ್ ಕರ್ನಾಟಕ ನಂಬರ್ ಮಾಡಿ ಕೊಡ್ತೀರಾ? ಹೌದು ಸರ್, ವಿತ್ ಕರ್ನಾಟಕ ನಂಬರು. ಆಲ್ರೆಡಿ ಇದು ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ, ಬರೀ ನಂಬರ್ ಬರಬೇಕು. ಯಾರು ಕಸ್ಟಮರ್ ತೊಗೊಳ್ತಾರೆ ಅವ್ರ ID ಪ್ರೂಫಿಂದ ನಿಮಗೆ ಹೊಸ ನಂಬರ್ ಕೊಡ್ತೀನಿ. ಆಲ್ರೆಡಿ ನಂಬರ್ ರೆಡಿ ಇದೆ. ಕಸ್ಟಮರ್ ಓಕೆ ಆಗ್ಬಿಟ್ರೆ ನಂಬರ್ ಹೊಸ ನಂಬರ್ ಕೊಡ್ತೀವಿ ಅವರಿಗೆ. ಓಕೆ ಸರ್. ಒಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು 3,80,000 ಕೊಟ್ಟು ಮಾಡ್ತೀವಿ, ಒಂದು 375ಗೆ ಕೊಡ್ತೀನಿ. 365ಗೆ ಫೈನಲ್ ಕೊಡ್ತೀನಿ ಸರ್. 365ಗೆ ಫೈನಲ್. ಹೌದು. ಓಕೆ ಸರ್. ಆಲ್ಟೋ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2010 ಮಾಡಲ್, ಸಿಂಗಲ್ ಓನರು, ಆಲ್ಟೋ LXi. AC ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರೋದಿಲ್ಲ, ಲೆದರ್ ಅಪಲ್ಸರ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಲೋ ಪ್ರೊಫೈಲ್ ಟೈರು, ಆಮೇಲೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು, ಇದು ಲೆದರ್ ಅಪಲ್ಸರಿ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ. ಗಾಡಿ ಕಂಡೀಷನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸಿಂಗಲ್ ಓನರ್, ಎಲ್ಲ ಕಂಪನಿ ಮೇಂಟೈನ್ಡ್ ಆಗಿರೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,15,000 ಹೇಳ್ತಾ ಇದ್ದೀನಿ. ಫೈನಲ್ ಅಂದರೆ ಒಂದು 2 ಲ್ಯಾಕ್ಸ್ಗೆ ಕೊಡ್ತೀನಿ ಸರ್, ವಿತ್ ಕರ್ನಾಟಕ ನಂಬರ್. ಹೌದು, ವಿತ್ ಕರ್ನಾಟಕ ನಂಬರ್ 2 ಲ್ಯಾಕ್ಸ್ಗೆ ಫೈನಲ್ ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಒಂದು ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಪೋಲೋ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ನಿಮಗೆ 81,000 ಏನೋ ಓಡಿದೆ. 81,000. ಹೌದು, ಡೀಸೆಲ್. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಅಪಲ್ಸರ್ ಇದೆ. 80,000 ಓಡಿದೆ. ಹೌದು, 80,000 ಓಡಿದೆ. 80,772 ಓಡಿದೆ. ಡೀಸೆಲ್ ವೇರಿಯಂಟು. ಗಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಗಾಡೀಲಿ ಏನು ಎಕ್ಸ್ಪೆನ್ಸ್ ಇಲ್ಲ. ಟೈರ್ ಕಂಡೀಷನ್ ನೋಡ್ಬೋದು, ಅಪ್ ಟು ನಿಮಗೆ 85%ವರೆಗೂ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರೋದು, ವೈಟ್ ಕಲರು.
ಓಕೆ ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ ಇದು ಸಿಂಗಲ್ ಓನರ್ ಗಾಡಿ 2012 ಮಾಡಲು 3,90,000 ಕೋಟ್ ಮಾಡ್ತೇವೆ, ಒಂದು 375ಗೆ ಫೈನಲ್ ಆಗುತ್ತೆ ಸರ್. 375ಗೆ ಫೈನಲ್ ಸರ್, ವಿತ್ ಕರ್ನಾಟಕ ನಂಬರು. ಓಕೆ ಸರ್, ಥ್ಯಾಂಕ್ ಯು. ಸೊ ಇವಾಗ ಬಂದ್ಬಿಟ್ಟು ಒಂದು ಸ್ಯಾಂಟ್ರೋ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2004 ಮಾಡಲು ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಫ್ರೆಶ್ FC ಮಾಡಿಸ್ಕೊಡ್ತೀನಿ. FC ಒಂದು ಲ್ಯಾಪ್ಸ್ ಆಗಿದೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 1,45,000 ಹೇಳ್ತಾ ಇದ್ದೀವಿ. ಆಲ್ಮೋಸ್ಟು ಬೆಂಗಳೂರಲ್ಲಿ ಯಾರಾದರೂ ಸ್ಯಾಲ್ರಿಡ್ ಇದ್ದರೆ ಹೇಳಿ 1 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಬರೀ 45,000 ಅದಕ್ಕೆ ನಿಮಗೆ ಗಾಡಿನ ಡೆಲಿವರಿ ಕೊಟ್ಬಿಡ್ತೀನಿ. ಸ್ಯಾಂಟ್ರೋ AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಮೇಲೆ ಸ್ಪೋರ್ಟ್ಸ್ ಸ್ಟೇರಿಂಗ್ ಇದೆ. ಟೈರ್ ಕಂಡೀಷನು ತುಂಬ ಚೆನ್ನಾಗಿದೆ, ತಾವು ನೋಡ್ಬೋದು. ಇಂಟೀರಿಯರ್ ನೋಡ್ಕೊಳ್ಳಿ. ಗಾಡಿಯಲ್ಲಿ ಪ್ರೆಸೆಂಟ್ ₹1 ಖರ್ಚಿಲ್ಲ, ಆರಾಮಾಗಿ ಪೆಟ್ರೋಲ್ ಹಾಕಿಸ್ಕೊಂಡು ಓಡಿಸ್ತಾ ಇರಬೇಕು. ಓಕೆ ಸರ್, ಸೆಕೆಂಡ್ ಓನರ್ ಬೇರೆ. ನಿಮಗೆ FC ಫ್ರೆಶ್ ಮಾಡಿಸ್ಕೊಡ್ತೀನಿ. 1,45,000 1,35,000ಗೆ ಫೈನಲ್ ಕೊಡ್ತೀನಿ. ಸ್ಯಾಲ್ರಿ ಸ್ಲಿಪ್ ತೊಗೊಂಡು ಬನ್ನಿ, 40,000ಗೆ 35,000ಗೆ ಡೆಲಿವರಿ ಕೊಟ್ಬಿಡ್ತೀನಿ. ಗಾಡಿ 35,000 ಪೇ ಮಾಡಿದ್ರೆ ಡೆಲಿವರಿ ಕೊಟ್ಬಿಡ್ತೀನಿ. ಸ್ಯಾಂಟ್ರಿ ಡೆಲಿವರಿ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಯಾವ ಸರ್ ಸ್ಕೋಡಾ ಫ್ಯಾಬಿಯೋ? ಇದು ಬಂದು ನಿಮಗೆ 2008 ಮಾಡಲು, ಥರ್ಡ್ ಓನರ್ ಆಗಿದೆ, ಡೀಸೆಲ್ ವೇರಿಯಂಟು, ಟಾಪ್ ಎಂಡ್. ಹೌದು, ನಿಮಗೆ ಆಲ್ಮೋಸ್ಟ್ ಇದರಲ್ಲಿ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲು, ಸನ್ ರೂಫ್ ಬರುತ್ತೆ. ವಿತ್ ಸನ್ ರೂಫ್. ಇಂಟೀರಿಯರ್ ತಾವು ನೋಡ್ಬೋದು. ಹೌದು, ಡೀಸೆಲ್ ವೇರಿಯಂಟು. ಸೊ ವಿತ್ ಡೀಸೆಲ್ ಕಾರು, ಟಾಪ್ ಎಂಡ್ ಗಾಡಿ. ಹೌದು, ಸೊ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ 95% ಇದೆ. ಅಲೈ ವೀಲ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ ವೀಲು, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸನ್ ರೂಫ್ ಬರುತ್ತೆ. ಸರ್ ಎಷ್ಟು ರನ್ ಆಗಿದೆ ಇದು? ಸರ್ ಇದು ಬಂದು ನಿಮಗೆ 78,000 ಓಡಿದೆ ಸರ್. 78,000 ಓಡಿದೆ. ಹೌದು. ಮೈಲೇಜು ನಿಮಗೆ ಮೈಲೇಜ್ ಬಂದು ಒಂದು 17+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಆಲ್ಮೋಸ್ಟ್ ಒಂದು 20-21ವರೆಗೂ ಬರುತ್ತೆ. 20-21 ಗಂಟೆ ಬರುತ್ತೆ. ಹೌದು ಸರ್. ಈ ಗಾಡಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಬೆಸ್ಟ್ ಡೀಲ್ ಕೊಟ್ಬಿಡಿ ಸರ್. ಸರ್ 285 ಕೋಟಿಂಗ್, 270 ಫೈನಲ್ ಪ್ರೈಸು. 270 ಫೈನಲ್ ಪ್ರೈಸ್. ನಿಮ್ಮ ಚಾನಲಿಂದ ಬಂದರೆ ಒಂದು 5,000 ಬಿಟ್ಕೊಡ್ತೀನಿ ಸರ್. ಓಕೆ ಸರ್, ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಜಾಕ್ಪಾಟ್ ಯಾರು ತಗೊತಾರೆ ಅವರು. ಸೊ ನಿಮಗೆ 100% ಎಲ್ಲ ಗಾಡಿ ಟೆಸ್ಟ್ ರೈಡ್ ಕೂಡ ಸಿಗುತ್ತೆ. ಆರಾಮಾಗಿ ನೀವು ಟೆಸ್ಟ್ ರೈಡ್ ಮಾಡಿ ತಗೊಂಬಿಡ್ಬೋದು. ಗಾಡಿಗಳು ಸ್ಯಾಟಿಸ್ಫೈ ಆಗಿದ್ರೆ ಪಕ್ಕ ಅಂದ್ರೆ ಡೀಲ್ ಮಾಡಿಕೊಡ್ತಾರೆ. ಇನ್ನೊಂದು ಏನಂದರೆ ಟೆಸ್ಟ್ ಡ್ರೈವ್ ಮಾತ್ರ ಅಲ್ಲ, ನಿಮ್ಮ ಮೆಕ್ಯಾನಿಕ್ ಇದ್ರೂ ಕರ್ಕೊಂಡು ಬರ್ಬೋದು, ಏನು ತೊಂದರೆ ಇಲ್ಲ. ಇಲ್ಲ ನೀವು ಮೆಕ್ಯಾನಿಕ್ ಹತ್ರ ತೊಗೊಂಡೋಗ್ಬೇಕಂದ್ರೂ ಅದಕ್ಕೂ ನಾವು ಅವಕಾಶ ಮಾಡಿಕೊಡ್ತೀವಿ. ಹೌದು, ಏನು ತೊಂದರೆ ಇಲ್ಲ. ಬೆಸ್ಟ್ ಆಪ್ಷನು. ಸರ್ ಹೇಳಿ ಸರ್, i20 ಸ್ಪೋರ್ಟ್ಸ್ ಬಗ್ಗೆ. ಸರ್ ಇದು ಬಂದು ನಿಮಗೆ 2010 ಮಾಡಲು, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲು. ಇದು ನಿಮಗೆ ಫುಲ್ಲಿ ಲೋಡೆಡ್ ವೆಹಿಕಲ್ಲು. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ನೋಡಿ ತುಂಬ ಅಂದರೆ ತುಂಬ ನೀಟಿದೆ. ಇಂಟೀರಿಯರ್ ತೋರಿಸ್ತೀನಿ ರೀ, ಒಂದು ನಿಮಿಷ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್ ಬರುತ್ತೆ, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸಿಂಗಲ್ ಏರ್ ಬ್ಯಾಗು, ABS. ಹೌದು. i20 ಪೆಟ್ರೋಲು ಮೈಲೇಜ್ ಎಲ್ಲ ಏನು ಕ್ಲೈಮ್ ಮಾಡ್ಬೋದು ಸರ್? 13ವರೆಗೂ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಆಲ್ಮೋಸ್ಟ್ ಒಂದು 15ವರೆಗೂ ಬರುತ್ತೆ ಸರ್. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಪ್ಲಸ್ ಆಗುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಆ್ಯಾವ್ರೇಜ್ ಮೈಲೇಜ್ ಹೇಳ್ತೀವಿ 12-13 ಅಂತ ಹೇಳ್ಬಿಟ್ಟು. ಡ್ರೈವಿಂಗ್ ಸಾಫ್ಟ್ ಇದ್ರೆ ಜಾಸ್ತಿ ಬರುತ್ತೆ ಸರ್. ಇದಕ್ಕೆ ಇನ್ಸೂರೆನ್ಸ್ ಏನಿದೆ? ಸರ್ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 3,25,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 3 ಲಕ್ಷಗೆ ಕೊಡ್ತೀನಿ ಸರ್. 3 ಲಕ್ಷಕ್ಕೆ ಫೈನಲ್ ಮಾಡಿ i20 i10 ಇವಾಗ ನಿಮಗೆ 2011 ಮಾಡಲ್ ತೊಗೊಳ್ಬೇಕು ಅಂದರೆ ಅದೇ ಪ್ರೈಸ್ ಆಗುತ್ತೆ. ಅದೇ ಪ್ರೈಸ್ಗೆ ನಾನು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟು i20 3 lakhsಗೆ ಕೊಡ್ತೀನಿ. 3 lakhsಗೆ ಒಳ್ಳೆ ಬೆಸ್ಟ್ ಡೀಲ್ ಸರ್. ಹೇಳಿ ಸರ್, ನಿಸಾನ್ ಮಿಕ್ರಾ. ಸರ್ ನಿಸಾನ್ ಮೈಕ್ರಾ 2012 ಮಾಡಲು, ಟಾಪ್ ಆ್ಯಂಡ್ ವೇರಿಯಂಟು, ಥರ್ಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟು. ಇದರಲ್ಲಿ ನಿಮಗೆ ಫೀಚರ್ಸು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಹೌದು, ಸಿಂಗಲ್ ಏರ್ ಬ್ಯಾಗು, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಮೈಲೇಜು ನಿಮಗೆ ಆಲ್ಮೋಸ್ಟ್ ಒಂದು 14ವರೆಗೂ ಬರುತ್ತೆ. ಹೈವೇಲಿ ಒಂದು 17ವರೆಗೂ ಬರುತ್ತೆ. ಹೈವೇ 17 ಬರುತ್ತೆ. ಹೌದು. ಡೀಸೆಲ್ ಕಾರ್ ಅಲ್ಲ ಸರ್, ಪೆಟ್ರೋಲ್. ಕಾರ್. ಇದರಲ್ಲಿ ಮೋಸ್ಟ್ ಏನಂದರೆ ನಿಮಗೆ ಸ್ಪೇಷಿಯಸ್ ಜಾಸ್ತಿ ನಿಸಾನಲ್ಲಿ. ಜಾಸ್ತಿ. ಹೌದು. ನೋಡ್ತಾ ಇರ್ಬೋದು ಲೆಗ್ ರೂಮ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ಪೇಸ್ ಜಾಸ್ತಿ ಇರುತ್ತೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅದರಲ್ಲಿ. ಸ್ಟೂಡೆಂಟ್ ಆಡೋ ಸಿಸ್ಟಮು ಎಲ್ಲ ಬರುತ್ತೆ. ಓಕೆ ಸರ್. ಸರ್ ಇದು ಎಷ್ಟು ರನ್ ಆಗಿದೆ? ಸರ್ ಇದು ಬಂದು 76,000 ಓಡಿದೆ ಸರ್. 76,000. ಹೌದು, ವಿತ್ ಸಿಂಗಲ್ ಏರ್ ಬ್ಯಾಗು. ಎಷ್ಟು ಪ್ರೈಸ್ ಹೇಳಿ ಸರ್? ಸರ್ 2012 ಮಾಡಲ್ಗೆ 2,45,000 ಕೊಟ್ಟು ಮಾಡ್ತಾಯಿವಿ. ಫೈನಲ್ ಅಂದರೆ ಒಂದು 2,30,000ಗೆ ಕೊಡ್ತೀನಿ ಸರ್. 2,30,000ಗೆ ಫೈನಲ್ ಡೀಲ್ ಮಾಡಿ ಕೊಡ್ತೀನಿ. 2012 ಮಾಡಲು 2,30,000ಗೆ ಕೊಟ್ಬಿಡ್ತೀನಿ. 2,30,000ಗೆ. ಓಕೆ, ಬೆಸ್ಟ್ ಕಾರ್ ಆ್ಯಕ್ಚುಲಿ. ಸೊ ನಿಮ್ಗೆ 100% ಟೆಸ್ಟ್ ರೈಡ್ ಇನ್ನೂ ಒಂದು ಸಲ ಟೆಸ್ಟ್ ರೈಡು ಸಿಗುತ್ತೆ. ಆರಾಮಾಗಿ ತೊಗೋಬೋದು. ಟೆಸ್ಟ್ ರೈಡ್ ಎಲ್ಲ ಮಾಡಿ. ಹೇಳಿ ಸರ್ ಪೋಲೋ ಬಗ್ಗೆ.
ಸರ್ ಇದೊಂದು 2012 ಮಾಡಲ್ ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ಫ್ರೆಶ್ ಇನ್ಸೂರೆನ್ಸ್ ಇರೋದು. ಗಾಡಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 1 ರೂಪಾಯಿ ಕೆಲಸ ಇಲ್ಲ, ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ ಇಲ್ಲ. ಸಣ್ಣ ಪುಟ್ಟ ಇದೆ, ಅದು ನಾವು ಮಾಡ್ಸೋಕ್ಕೆ ಇವಾಗ ಬಿಡಬೇಕಾಗಿತ್ತು. ವಿಡಿಯೋ ಮಾಡೋಕ್ಕೆ ಬರ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು ಹೋಲ್ಡ್ ಮಾಡಿದ್ದೀವಿ. ನೀವು ಟೆಸ್ಟ್ ಡ್ರೈವ್ಗೆ ಬಂದರೆ ನೀವು ಒಂದು ಸ್ಕ್ರ್ಯಾಚ್ ನೋಡೋದಿಲ್ಲ, ಆ ಥರ ಇರುತ್ತೆ ಗಾಡಿಯಲ್ಲಿ. 2012 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಇಂಟೀರಿಯರ್ ಲೆದರ್ ಅಪಲ್ಸರಿ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಸ್ಟಮೈಸ್ ಮಾಡಿದ್ದಾರೆ ಸೀಟ್ಸು. ನೋಡ್ತಾ ಇರ್ಬೋದು 83,137 ನೋಡಿದೆ. ಆ್ಯಂಡ್ ಲೆದರ್ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ, ಕಸ್ಟಮೈಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಇದ್ರದ್ದು. 1 ರೂಪಾಯಿ ಕೆಲಸ ಇಲ್ಲ ನಿಮಗೆ. AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಗಾಡಿ ಏನು ಮಾತಾಡೋಂಗೆ ಇಲ್ಲ, ಆ ಥರ ಇದೆ. ಮೈಲೇಜು ನಿಮಗೆ 17+ ಬರುತ್ತೆ. ಡೀಸೆಲ್ ಕಾರು. ಹೌದು, ಹೈವೇಲಿ ನಿಮಗೆ ಜಾಸ್ತಿ ಹುಡುಕ್ತಾ ಇರ್ತೀರಾ, ಅವ್ರಿಗೊಂದು ಆಪ್ಷನ್. ಸರ್ ಬೆಸ್ಟ್ ವೆಹಿಕಲು, ಒಳ್ಳೆ ಮೈಲೇಜು. ಪ್ರೈಸ್ ಬಂದು 385 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 3,70,000ಗೆ ಕೊಡ್ತೀನಿ. ಇದ್ರದನ್ನು ನಂಬರ್ ಬಂದಿಲ್ಲ, ನಂಬರ್ ಬರಬೇಕು. ಇಲ್ಲ ನಿಮಗೆ ವಿತೌಟ್ ನಂಬರೇ ಬೇಕು ಸರ್ ನಾವೇ ಮಾಡಿಸ್ಕೊಳ್ತೀವಿ ಅಂದರೆ ಬೆಸ್ಟ್ ಆಫರ್ ಕೊಡ್ತೀನಿ. 2,85,000ಗೆ ವಿತೌಟ್ ನಂಬರು. 2,85,000ಗೆ ವಿತೌಟ್ ನಂಬರ್. 2012 ಮಾಡಲು 2,85,000ಗೆ ಮಾಡಿಕೊಡ್ತೀನಿ. ಇಲ್ಲ ವಿತ್ ನಂಬರ್ ಬೇಕಾದರೆ 3,85,000. ಹೆಚ್ಚು ಕಮ್ಮಿ ಅಂದರೆ 270 ವಿತೌಟ್ ನಂಬರು. ಇಲ್ಲ ವಿತ್ ನಂಬರ್ ಬೇಕಾದರೆ 370. ಬೆಸ್ಟ್ ಡೀಲ್, ಟ್ರೈ ಮಾಡಿ ಯಾರ ಸರ್. ಹೇಳಿ ಸರ್, ಇದು ಬಂದು ನಿಮಗೆ 2010 ಮಾಡಲು 4th ಓನರ್ ಆಗಿದೆ ಗಾಡಿ. ಪೆಟ್ರೋಲ್ ವೇರಿಯಂಟ್, ಟಾಪ್ ಎಂಡ್ ಇದು. AC ಬರುತ್ತೆ ಇದರಲ್ಲಿ, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿದು ಮ್ಯಾಗ್ವಿಲ್ ಇದೆ, ಸ್ಪಾಯ್ಲರ್ ಇದೆ, ಒಳ್ಳೆ ಲೆದರ್ ಅಪಲ್ಸರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸಿಸ್ಟಮ್ ಇದೆ, ತಾವು ನೋಡ್ಬೋದು. ಹೌದು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಇದೆ, ಸ್ಪಾಯ್ಲರ್ ಇದೆ, ಟಾಪ್ ಎಂಡ್. ಇಟ್ಸ್ ಒನ್ ಕೈಂಡ್ ಆಫ್ ಟಾಪ್ ಎಂಡ್ ವೆಹಿಕಲ್. ಇದ್ರದ್ದು ಬಂದು ನಿಮಗೆ 7,15,000 ಕೊಟ್ಟು ಮಾಡ್ತಾ ಇದ್ದೀನಿ. ಫೈನಲ್ ಅಂದರೆ ನಿಮಗೆ ಒಂದು 7 ಲಕ್ಷಕ್ಕೆ ಮಾಡಿಕೊಡ್ತೀನಿ. ಅದು 2 ಲಕ್ಷಕ್ಕೆ ಈ ಗಾಡಿನ ಫೈನಲ್ ಮಾಡಿ. 2 ಲ್ಯಾಕ್ಸ್ಗೆ 2010 ಮಾಡಲ್ ಟಾಪ್ ಎಂಡ್ ಗಾಡಿ 7 ಲಕ್ಷಕ್ಕೆ ಕೊಡ್ತೀನಿ. ಓಕೆ ಸರ್, ಬೆಸ್ಟ್ ಡೀಲ್. ಸೊ ಒಂದು ವರ್ಣ ವೈಟ್ ಕಲರ್ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2009 ಮಾಡಲ್ ವರ್ಣ, ಡೀಸೆಲ್ ವೇರಿಯಂಟು, SX ವಿತ್ ABS ಬರುತ್ತೆ. SX ವಿತ್ ABS. ಹೌದು ಓನರ್ಶಿಪ್ ಸರ್ ಇದು. ಸರ್ ಇದು ಸೆಕೆಂಡ್ ಓನರು, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹೌದು, ಡೀಸೆಲ್ ವೇರಿಯಂಟು. ಇಂಟೀರಿಯರು ತಾವು ನೋಡ್ಬೋದು, ತುಂಬ ಚೆನ್ನಾಗಿದೆ. ಮ್ಯಾಗ್ವಿಲ್ ಬರುತ್ತೆ, ಟೈರ್ ಕಂಡೀಷನ್ ಅಪ್ ಟು 50 ಇದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು. ಎಷ್ಟು ರನ್ ಆಗಿದೆ ಗಾಡಿ ಇದು? ಸರ್ 77,000 ಏನೋ ಓಡಿದೆ ಸರ್. ಹೌದು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಮ್ಯಾಗ್ವಿಲ್ ಬರುತ್ತೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳಿ ಸರ್. ಸರ್ 295 ಕೋಟಿಂಗು, 275ಗೆ ಫೈನಲ್ ಆಗುತ್ತೆ ಸರ್. 275ಗೆ ಫೈನಲ್ ಮಾಡಿ. ಹೌದು, ನೋ ನೆಗೋಷಿಯೇಷನ್. 275ಗೆ ಫೈನಲ್ ಮಾಡಿಕೊಡ್ತೀನಿ. ನೋ ಬಾರ್ಗಿಂಗ್, 275 ಫೈನಲ್. ಹೌದು. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು ಶೆವರ್ಲೆಟ್ ಗಾಡಿ, ಶೆವರ್ಲೆ ಸೆಲ್ 2013 ಮಾಡಲು, ಥರ್ಡ್ ಓನರ್ ಆಗಿದೆ. ಬಟ್ ನಿಮಗೆ ಇದು ಸ್ಪೇಷಿಯಸಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ, ಒಳ್ಳೆ ಲೆದರ್ ಅಪಲ್ಸರ್ ಇದೆ, ಟಚ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಒಳ್ಳೆ ಲೆದರ್ ಅಪಲ್ಸರಿ. ತಾವು ನೋಡ್ಬೋದು, ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ನಿಮಗೆ ಸ್ಪೇಷಿಯಸ್ ಗಾಡಿ ಇದು, ನಿಮಗೆ ಒಳ್ಳೆ ಸ್ಪೇಷಿಯಸ್ ಬರುತ್ತೆ. ಮೈಲೇಜು ನಿಮಗೆ 17+ ಬರುತ್ತೆ ಸಿಟಿಯಲ್ಲಿ. ಹೌದು, ಸಿಟಿಯಲ್ಲಿ 17+ ಬರುತ್ತೆ. ಹೈವೇಲಿ ನಿಮಗೆ ಒಂದು ಆಲ್ಮೋಸ್ಟ್ 21-22ವರೆಗೂ ಬರುತ್ತೆ ಸರ್. ಡೀಸೆಲ್ ಅಲ್ವಾ ಇದು? ಹೌದು, ಡೀಸೆಲ್ ವೇರಿಯಂಟ್, ಒಳ್ಳೆ ಕಂಡೀಷನ್. ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್ 285 ಕೋಟಿಂಗ್, 270ಗೆ ಫೈನಲ್ ಮಾಡಿಕೊಡ್ತೀನಿ. 270ಗೆ ಫೈನಲ್ ಮಾಡಿ. ಬರೀ ಲೋನೇ ನಿಮಗೆ 2 ಲಕ್ಷ ಆಗಿಬಿಡುತ್ತೆ. ಹೌದು, ಲೋನ್ 2 ಲಕ್ಷ ಇದೆ. ಬರೀ 2 ಲಕ್ಷ ಲೋನೇ ಆಗಿಬಿಡುತ್ತೆ. ಬರೀ 75,000 ಇದ್ರೆ ನಿಮಗೆ ಗಾಡಿ ಡೆಲಿವರಿ ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ಮಾಡಿ ಗಾಡಿನ ತೊಗೊಂಡೋಗ್ಬೋದು. ಓಕೆ ಸರ್. ಸರ್ ಇವಾಗ ಹೇಳಿ ಇನ್ನೊಂದು ಯಾವುದೋ ಇದು ವರ್ಣ ಡೀಸೆಲು. ಸರ್ ಇದು ಬಂದು ನಿಮಗೆ 2006 ಮಾಡಲು, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಫ್ರೆಶ್ ಇನ್ಸೂರೆನ್ಸ್ ಇರೋದು, ಫ್ರೆಶ್ FC ಇರೋದು ಇದಕ್ಕೆ. ಫಸ್ಟ್ ಇನ್ಸೂರೆನ್ಸು, ಫಸ್ಟ್ FC. ಹೌದು, FC ಬಂದು 2025ವರೆಗೂ ಇದೆ. ಇನ್ಸೂರೆನ್ಸ್ ಬಂದು 10 ತಿಂಗಳಿದೆ. ತೊಗೊಂಡೋಗ್ಬಿಟ್ಟು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ 10 ತಿಂಗಳವರೆಗೂ. ಇನ್ಸೂರೆನ್ಸ್ಗೂ ಏನು ಮಾಡೋಂಗಿಲ್ಲ. ಪ್ರೆಸೆಂಟ್ 1 ರೂಪಾಯಿ ಖರ್ಚಿಲ್ಲ. 4 ಕೂಡ ಹೊಸ ಟೈರ್ಸ್ ಇದೆ. ಹೌದು, ಡೀಸೆಲ್, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಮೈಲೇಜ್ ನಿಮಗೆ 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ 20ವರೆಗೂ ಬರುತ್ತೆ. ಹೈವೇಲಿ 20 ಗಂಟೆ ಬರುತ್ತೆ. ಹೌದು, ಹೈವೇಲಿ 20ವರೆಗೂ ಬರುತ್ತೆ. ಓನರ್ಶಿಪ್ ಸರ್ ಇದು ಸೆಕೆಂಡ್ ಓನರ್. ಇನ್ಸೂರೆನ್ಸ್ ಏನಿದೆ? ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ, 10 ತಿಂಗಳಿದೆ ಇನ್ಸೂರೆನ್ಸ್. FC ಬಂದು 5 ವರ್ಷ ಇದೆ. FC 5 ವರ್ಷ ಇದೆಯಾ? ಹೌದು. ಓಕೆ
ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು 2,45,000 ಕೊಟ್ಟು ಮಾಡ್ತೇವೆ, ಒಂದು 225ಗೆ ಫೈನಲ್ ಮಾಡಿಕೊಡ್ತೀನಿ ಸರ್. 225ಗೆ ಫೈನಲ್. ಹೌದು ಸರ್. ಯಾವ ಸರ್ ಇದು ಡೀಸೆಲ್ ಗಾಡಿ ಹೇಳಿ ಸರ್. ಇದು ಬಂದು ನಿಮಗೆ ಶಿಫ್ಟ್ ಡಿಸೈರ್ ಟವರ್ ಇದು. ಹಾಂ, ಸಿಂಗಲ್ ಓನರ್ 2015 ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಗಾಡಿ ಕಂಡೀಷನ್ ನೋಡ್ಬೋದು, ₹1 ಕೆಲಸ ಇಲ್ಲ. ಬರೀ 67,000 ನೋಡಿದ್ರೆ ರೆಕಾರ್ಡೆಡ್ ಇರೋದು ಕಂಪನಿ ಸರ್ವಿಸ್. 7,000 ವಿತ್ ಶೋರೂಮ್ ಟ್ರ್ಯಾಕ್. ಸುಮಾರು ಜನ ಹೇಳಿದ್ದಾರೆ ಇದು ಯೆಲ್ಲೋ ಬೋರ್ಡ್ ಟು ವೈಟ್ ಬೋರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಏನಂದರೆ ಯೆಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿದೆ ಆಬ್ವಿಯಸ್ಲಿ, ಬಟ್ ನಿಮಗೆ ಕ್ಯಾಬ್ಗೆ ಓಡಿಲ್ಲ ಇದು. ಅವ್ರ ಮನೆಯವ್ರು ಏನು ಮಾಡಿದ್ದಾರೆ, ಕಮ್ಮಿಗೋಸ್ಕರ ಅವರು ಯೆಲ್ಲೋ ಬೋರ್ಡ್ ತೊಗೊಂಡಿದ್ದಾರೆ. ಬಟ್ ಆಮೇಲೆ ಅವರು ವೈಟ್ ಬೋರ್ಡ್ ಮಾಡಿಸಿರೋದು ಎಲ್ಲ ಕಂಪನಿ ರೆಕಾರ್ಡ್ಸ್ ಇದೆ. ಇದು ಸಿಂಗಲ್ ಓನರ್ ಗಾಡಿ, ಕಂಪನಿ ರೆಕಾರ್ಡ್ ಸಮೇತ ಇದೆ. 68,000 ಏನು ತೊಂದರೆ ಇಲ್ಲ. ಸಿಂಗಲ್ ಓನರ್ 68,000 67,000 ಓಡಿದೆ, ಕಂಪನಿ ರೆಕಾರ್ಡ್ ಸಮೇತ ಇದೆ. ಗಾಡೀಲಿ ₹1 ಕೆಲಸ ಇಲ್ಲ, ಎಕ್ಸಲೆಂಟ್ ಕಂಡೀಷನ್. ಇದ್ರದ್ದು ಸರ್ ಇದ್ರದ್ದು ಪ್ರೈಸ್ ಹೇಳ್ತಾ ಇರೋದು 5,20,000, ಒಂದು 495ಗೆ ಫೈನಲ್ ಮಾಡಿಕೊಡ್ತೀನಿ ಸರ್. ನೋ ನೆಗೋಷಿಯೇಷನ್. ಹೌದು, ನೋ ಬಾರ್ಗೇನಿಂಗ್. ಓಕೆ ಸರ್. ಫೋರ್ಡ್ ಇಕೋಸ್ಪೋರ್ಟ್ ಟೈಟಾನಿಯಮ್ ಯಾವ ಸರ್ ಇದು ವೇರಿಯಂಟು? ಸರ್ ಇದು ಬಂದು ನಿಮಗೆ 2013 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ಸ್ ಟೈಟಾನಿಯಂ ಟಾಪ್ ಎಂಡ್. ಇದು ಪೆಟ್ರೋಲ್ ವೇರಿಯಂಟು. ಹೌದು, ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಇದು ನಿಮಗೆ ಶೋರೂಮ್ ಹಿಸ್ಟ್ರಿ ಇದೆ. ಹೌದು, 81,000 ಓಡಿದೆ, ಕಂಪನಿ ಹಿಸ್ಟ್ರಿ ಇದೆ. ಸ್ಪೇಷಿಯಸ್ ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೂಟ್ ಸ್ಪೇಸ್ ನೋಡಿ, ಬೂಟ್ ಸ್ಪೇಸ್ ತುಂಬ ಜಾಸ್ತಿ ಬರುತ್ತೆ ಈ ಗಾಡಿಯಲ್ಲಿ. ಆ್ಯಂಡ್ ಇಂಟೀರಿಯರ್ಸ್ ಕೂಡ ತುಂಬ ಅಂದರೆ ತುಂಬ ಬರುತ್ತಲ್ಲ. ಹೌದು ಸರ್, ಇದು ಟಾಪ್ ಎಂಡ್. ಇದು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ ಸ್ಟಾರ್ಟಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ವೇರಿಯಂಟು ಅಷ್ಟು ಸ್ಮೂತ್ ಇದೆ. ಇದು ಥರ್ಡ್ ಓನರ್ ಆಗಿದೆ, ಬಟ್ ಸಿಂಗಲ್ ಓನರ್ ಫೀಲ್ ಇರೋದು ನಿಮಗೆ. ಇನ್ನೊಂದು ಏನಂದರೆ ಥರ್ಡ್ ಓನರ್ ಆಗಿದ್ರೂ ನಿಮಗೆ ಎಲ್ಲ ಕಂಪನಿ ಮೇಂಟೈನ್ಡ್ ಆಗಿದೆ. ಶೋರೂಮಲ್ಲಿ ನಿಮಗೆ ಟ್ರ್ಯಾಕ್ಸ್ ಇದೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್. ಬರೀ ಅಪಲ್ ಸರಿ ನೋಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕಂಪನಿ ಅವರು ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ನೀಟಾಗಿ ಕ್ಲೀನಾಗಿದೆ. ಸೊ ಗಾಡಿ ಕೂಡ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಬ್ಲ್ಯಾಕ್ ಕಲರು. ಸಾಕಷ್ಟು ಜನ ಬ್ಲ್ಯಾಕ್ಗೆಲ್ಲ ಹುಡುಕ್ತಾ ಇರ್ತಾರೆ, ಯಾಕಂದರೆ ಅದು ಒಂದು ಬ್ಲ್ಯಾಕ್ ಚೀತಾ ಥರನೇ ಕಾಣಿಸ್ಬಿಡುತ್ತೆ. ಆಫ್ ರೋಡ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು. ಸೊ ಬೇರೆ ಗಾಡಿಗಳಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರುತ್ತೆ, ಈ ಗಾಡಿಗೆ ಸ್ವಲ್ಪ ಎಕ್ಸ್ಟ್ರಾ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಜಾಸ್ತಿ ಬರುತ್ತೆ. ಆಫ್ ರೋಡ್ಗೂ ತುಂಬ ಚೆನ್ನಾಗಿರುತ್ತೆ. ಸರ್ ಇದು ಪೆಟ್ರೋಲ್ ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಸರ್? ಎಸ್ಪೆಷಲಿ ಪೆಟ್ರೋಲಲ್ಲಿ ನಿಮಗೆ ಮೈಲೇಜ್ ಬಂದು 15 ಬರುತ್ತೆ ಸರ್. ಓಕೆ. ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅಪ್ ಟು 18ವರೆಗೂ ಬರುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಕಾಂಪ್ರೆನ್ಸಿವ್ ಇದೆಯಾ? ಯಾವುದು ಕಾಂಪ್ರೆನ್ಸಿವ್ ಇದೆಯಾ ಇನ್ಸೂರೆನ್ಸ್? ಹಾಂ, ಇನ್ಸೂರೆನ್ಸ್ ಕಾಂಪ್ರೆನ್ಸಿವ್ ಇದೆ. ಸರ್ ಏನು ಪ್ರೈಸ್ ಹೇಳ್ತಿದ್ದೀರಾ? ಇದರದ್ದು ಪ್ರೈಸ್ ಬಂದು 565 ಕೊಟ್ಟು ಮಾಡ್ತೇವೆ, ಒಂದು 545ಗೆ ಫೈನಲ್ ಮಾಡಿಕೊಡ್ತೀನಿ. 545ಗೆ ಫೈನಲ್? ಹೌದು. ಓಕೆ ಸರ್. ಸರ್ ವರ್ಣ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದು ನಿಮಗೆ 2013 ಮಾಡಲು ಪೆಟ್ರೋಲ್ ವೇರಿಯಂಟ್, SX ಟಾಪ್ ಎಂಡು, ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಗಾಡಿ ಮಾತ್ರ ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಕಂಡೀಷನು. ಸೆಕೆಂಡ್ ಓನರ್ ಆಗಿದೆಯಾ? ಹೌದು, ಸೆಕೆಂಡ್ ಓನರ್ ಆಗಿದೆ. ಕಂಪನಿ ಟು ಇಂಡಿವಿಜುವಲ್ ಆಗಿರೋದು ಇದು. ಕಾಂಪ್ರೆನ್ಸಿವ್ ಇದೆಯಾ? ಹೌದು ಸರ್, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಪೆಟ್ರೋಲ್ ವೇರಿಯಂಟು, ಕಂಪನಿ ಟು ಇಂಡಿವಿಜುವಲ್. ಬಟ್ ನಿಮಗೆ ಓಡಿಸಿರೋದು ಒಬ್ಬರೇ ಓಡಿಸಿರೋದು ಸಿಂಗಲ್ ಓನರ್. ಬಟ್ RCಯಲ್ಲಿ ನಿಮಗೆ ಸೆಕೆಂಡ್ ಬಂದರೆ ಸೆಕೆಂಡ್ ಓನರೇ ಅದು. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಒಳ್ಳೆ ಲೆದರ್ ಅಪಲ್ಸರ್ ಇದೆ. ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ವೀಲು, ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಅಲೈಸ್ ಬರುತ್ತೆ, ABS ಇದೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಇದ್ರದ್ದು ಮೈಲೇಜು ನಿಮಗೆ ಆಲ್ಮೋಸ್ಟ್ ಒಂದು 12 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ಅರೌಂಡ್ 14ವರೆಗೂ ಬರುತ್ತೆ. ಯಾಕಂದರೆ ಹೌದು, ಒನ್ ಆಫ್ ದ ಲಕ್ಸುರಿ ಕಾರ್ ಇದು. ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಇದ್ರದ್ದು ಬಂದು 5,20,000 ಹೇಳ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 4,95,000ಗೆ ಕೊಡ್ತೀನಿ ಸರ್. 4,95,000ಗೆ ಫೈನಲ್? ಹೌದು ಸರ್. 2011 ಮಾಡಲು, ಥರ್ಡ್ ಓನರ್ ಆಗಿದೆ. ನಿಮಗೆ 48,000 ಓಡಿದೆ, ರೆಕಾರ್ಡೆಡ್ ಇರೋದು. ಥರ್ಡ್ ಓನರ್ ಇದ್ರೂ ಎಲ್ಲ ಕಂಪನಿ ರೆಕಾರ್ಡ್ಸ್ ಇದೆ. AC ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋಸ್. ಇದು ಎರಾದಲ್ಲಿ ನಿಮಗೆ ಸಿಸ್ಟಮ್ ಬರೋದಿಲ್ಲ, ನಾರ್ಮಲ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. ಹೌದು, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದಾರೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸು ತಾವು ನೋಡ್ಬೋದು. ಎಕ್ಸಲೆಂಟ್ ಕಂಡೀಷನು. ಇದರದ್ದು ಪ್ರೈಸ್ ಬಂದು ನಿಮಗೆ 2,65,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದರೆ ಒಂದು 2,50,000ಗೆ ಕೊಡ್ತೀನಿ ಸರ್. 2,50,000ಗೆ i10 ಕೊಡ್ತೀನಿ. 2011 ಮಾಡಲು. ಲೋನೇ ನಿಮಗೆ ಆಲ್ಮೋಸ್ಟ್ 2 ಲಕ್ಷ ಆಗಿಬಿಡುತ್ತೆ. ಲೋನ್ ಆರಾಮಾಗಿ 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಗಾಡಿ ಡೆಲಿವರಿ. ಸರ್ ಹೇಳಿ ಸರ್. ಲೀನಿಯಾ
ಸರ್ ಇದು ಬಂದು ನಿಮಗೆ 2013 ಮಾಡಲು ಡೀಸೆಲ್ಲು ಟಾಪ್ ಆ್ಯಂಡ್ ಇಮೋಷನ್ ಪ್ಯಾಕು ಡೀಸೆಲ್ ವೇರಿಯಂಟ್ ಒಳ್ಳೆ ಮೈಲೇಜು ಸ್ಪೇಷಿಯಸ್ಸು ತುಂಬ ಜಾಸ್ತಿ ಬರುತ್ತೆ. ಸರ್ ಎಷ್ಟು ರನ್ ಆಗಿದೆ? ಸರ್ ಇದು ಬಂದು ನಿಮಗೆ 90,000 ಓಡಿದೆ. ಓಕೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋಸ್ DL ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಆಮೇಲೆ ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ. ಇಂಟೀರಿಯರು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬನ್ನಿ ಇಂಟೀರಿಯರ್ ಫೋಟೋಸು ಆಮೇಲೆ ಎಕ್ಸ್ಟೀರಿಯರ್ ಫೋಟೋಸ್ ಬೇಕಾದರೆ ನನ್ನ ಹತ್ರ ವಾಟ್ಸಪ್ ಕ್ಯಾಟ್ಲಾಗ್ ಇರುತ್ತೆ. ಕ್ಯಾಟ್ಲಾಗಲ್ಲಿ ರಾಮ್ ಅವ್ರು ಹೇಳ್ತಾರೆ ಯಾವ ಥರ ನೋಡಬೇಕು. ಕೊಡ್ತೀನಿ. ಸೊ ಅಲ್ಲಿಂದ ನೀವು ಗಾಡಿಗಳೆಲ್ಲ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅಷ್ಟು ತೋರಿಸ್ತಾ ಇಲ್ಲ. ನೀವು ಕ್ಯಾಟ್ಲಾಗಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಫೋಟೋಸ್ ಹಾಕ್ತೀವಿ. ಇದ್ರದ್ದು ಪ್ರೈಸ್ ಬಂದು ನಿಮಗೆ ಮೈಲೇಜ್ ಬೆಸ್ಟು ಅಂದರೆ ಡೀಸೆಲ್ ಕಾರ್ ಅಲ್ವಾ? ಹೌದು ಡೀಸೆಲ್ ಮೈಲೇಜ್ ನಿಮಗೆ ಆಲ್ಮೋಸ್ಟ್ 17 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ 21, 22ವರೆಗೂ ಹೋಗುತ್ತೆ. ಓಕೆ ಸರ್. ಫಿಯೇಟ್ ಅಲ್ವಾ? ಬೆಸ್ಟ್ ಪ್ರೈಸ್ ಹೇಳಿ. ಇದ್ರದ್ದು ಪ್ರೈಸ್ ಬಂದು ನಾವು 3,25,000 ಕೊಟ್ಟು ಮಾಡಿದೆ. ಒಂದು 3,10,000ಗೆ ಫೈನಲ್ ಮಾಡ್ಕೊಡ್ತೀನಿ. ನಿಮ್ಮ ಕಡೆಯಿಂದ ಬಂದರೆ ಒಂದು 3 lakhsಗೆ ಮಾಡ್ತೀನಿ. ಈ ಕಡೆ ಆಗ್ಬಿಡುತ್ತೆ. ನಿಮ್ಮ ಚಾನಲಿಂದ ಬಂದರೆ 3 lakhs ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಸೊ 4ನೇ ಪೋಲೋ ನಮ್ಮ ವಿಡಿಯೋದಲ್ಲಿ ಹೇಳಿ ಸರ್. ಫಿನಿಶ್ ಮಾಡ್ಕೊಡ್ತೀನಿ. ನಿಮ್ಮ ಮುಂದೆ ಇನ್ನೊಂದು ಪೋಲೋ ಇದೆ 2010 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟು. ಓಕೆ. ಕಂಫರ್ಟ್ ಲೈನು AC ಪವರ್ ಸ್ಟೇರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಪೆಟ್ರೋಲಲ್ಲಿ ಮಿಡಲ್ ವೇರಿಯಂಟ್ ಇದು. ಹೌದು ಪೆಟ್ರೋಲಲ್ಲಿ ಮಿಡ್ ವೇರಿಯಂಟು AC ಪವರ್ ಸ್ಟೇರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್. ಅಪಲ್ಸರಿನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈಲೇಜು ನಿಮಗೆ ಆಲ್ಮೋಸ್ಟ್ ಒಂದು 12-13 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 15ವರೆಗೂ ಬರುತ್ತೆ. 1.2 ಇಂಜಿನ್ ಇದು. 1.2 ಪೆಟ್ರೋಲ್ ಗಾಡಿ. ಪೆಟ್ರೋಲ್ 1.2 ಪೆಟ್ರೋಲು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಹೌದು. ಇದರದ್ದು ಪ್ರೈಸ್ ಬಂದು 3,60,000 ಕೊಟ್ಟು ಮಾಡ್ತೀವಿ. 3,45,000ಗೆ ಫೈನಲ್ ಕೊಡ್ತೀನಿ. 3,45,000ಗೆ ಫೈನಲ್. ಹೌದು 3,45,000ಗೆ ಫೈನಲ್ ಕೊಡ್ತೀನಿ. ಸರ್ ಎಷ್ಟು ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2011 ಮಾಡಲ್ ಸೆಕೆಂಡ್ ಓನರು. ಓಕೆ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. AC ಪವರ್ ಸ್ಟೇರಿಂಗು ನಿಮಗೆ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಗಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 73,000 ಓಡಿದೆ ಸರ್. AC ಪವರ್ ಸ್ಟೇರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಇಂಟೀರಿಯರ್ ತುಂಬ ಚೆನ್ನಾಗಿದೆ. ಬಾಡಿ ಲೈನು ನಿಮಗೆ ತುಂಬ ಚೆನ್ನಾಗಿದೆ. ಒರಿಜಿನಲ್ ಪೇಂಟಲ್ಲಿದೆ. ನಿಮಗೆ ಟಚ್ ಅಪ್ ಪಾಲಿಶ್ ಏನೂ ಆಗಿಲ್ಲ. AC ಪವರ್ ಸ್ಟೇರಿಂಗು ಹೌದು AC ಪವರ್ ಸ್ಟೇರಿಂಗ್ ಫ್ರಂಟ್ ಟು ಪವರ್ ವಿಂಡೋಸ್ ಲೆದರ್ ಅಪಲ್ಸರಿ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಇದು ಪ್ರೈಸ್ ಬಂದು 2,25,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 7,10,000ಗೆ ಕೊಡ್ತೀನಿ ಸರ್. 7,10,000ಗೆ ಫೈನಲ್. ಹೌದು ಸರ್ ಹೇಳಿ ಸರ್. ಗ್ರ್ಯಾಂಡ್ ಐಟೆನ್ ಸರ್. ಇದು ಒಂದು ನಿಮಿಷ ಸರ್, ಸ್ವಲ್ಪ ಹಿಂದೆ ತೊಗೊಳ್ಳಿ ಗಾಡಿ. ಗ್ರ್ಯಾಂಡ್ ಐಟೆನ್ ಬಗ್ಗೆ ಸರ್ ಇದು ಬಂದು ನಿಮಗೆ 2014 ಮಾಡಲು ಸಿಂಗಲ್ ಓನರು. ಬರೀ 55,000 ಓಡಿದೆ ರೆಕಾರ್ಡೆಡ್ ಇರೋದು. ಸಿಂಗಲ್ ಓನರ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ 55,000 ಓಡಿದೆ. ಪೆಟ್ರೋಲ್ ವೇರಿಯಂಟು. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಇಂಟೀರಿಯರು ನೋಡ್ಬೋದು ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂದರೆ ನಿಮಗೆ ಒರಿಜಿನಲ್ ಪೇಂಟಲ್ಲಿ ಇರೋದು. ಒಂದು ಬ್ರಷ್ ಟಚಪ್ ಆಗಿಲ್ಲ, ನಿಮಗೆ ಬಂಪರ್ ಟಚಪ್ ಆಗಿಲ್ಲ, ಬಾಡಿ ಲೈನ್ ಟಚಪ್ ಆಗಿಲ್ಲ, ಪೇಂಟೇ ನಿಮಗೆ ಟಚ್ ಆಗಿಲ್ಲ. ಈ ಗಾಡಿಗೆ ಒರಿಜಿನಲ್ ಪೇಂಟಲ್ಲಿ ಇರೋದು. AC ಪವರ್ ಸ್ಟೇರಿಂಗು 4 ಪವರ್ ವಿಂಡೋಸು, ನಿಮಗೆ ಒಳ್ಳೆ ಅಪಲ್ಸರಿ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸರ್ ಪೆಟ್ರೋಲ್ ಅಲ್ಲ ಇದು? ಹೌದು ಪೆಟ್ರೋಲು. ಓಕೆ ಸರ್. ಸರ್ ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಬಂದು ಕಾಂಪ್ರೆನ್ಸಿವ್ ಇದೆ. ಮೈಲೇಜು ನಿಮಗೆ ಆಲ್ಮೋಸ್ಟ್ ಒಂದು 14-15 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ 17-18ವರೆಗೂ ಬರುತ್ತೆ. ಸರ್ ಒಂದು ಬೆಸ್ಟ್ ಕೋಟಿಂಗ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡಿ ಸರ್. 4,35,000 2014 ಮಾಡಲು i10 ಗ್ರ್ಯಾಂಡ್ ಕೊಡ್ತೀನಿ. ನಿಮ್ಮ ಚಾನಲಿಂದ ಬಂದರೆ 4,15,000ಗೆ ಫೈನಲ್ ಕೊಡ್ತೀನಿ ಸರ್. 4,15,000ಗೆ i10 ಗ್ರ್ಯಾಂಡ್ ಕೊಡ್ತೀನಿ. 4,15,000ಗೆ i10 ಗ್ರ್ಯಾಂಡ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಸೊ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದು ಡೆಟ್ಸನ್ ಕಾರ್ನ ನೋಡ್ತಾ ಇದ್ವಿ, ರೆಡಿ ಗೋ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2016 ಮಾಡಲು ಸಿಂಗಲ್ ಓನರ್ ಗಾಡಿ. 51,000 ಓಡಿದೆ. 51,000 ಓಡಿ. ಹೌದು ಸಿಂಗಲ್ ಓನರು. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. 51,000 ಓಡಿದೆ. ಮೈಲೇಜ್ಗೋಸ್ಕರ ಅನ್ಬೀಟೇಬಲ್. ಯಾಕಂದರೆ 1000 cc ಬರುತ್ತೆ. ಒಳ್ಳೆ ಮೈಲೇಜು. ನಿಮಗೆ ಸಿಟಿಯಲ್ಲೇ ಆಲ್ಮೋಸ್ಟ್ ಒಂದು 18-19ವರೆಗೂ ಬರುತ್ತೆ. ಹೈವೇಲಿ 22 ಬರುತ್ತೆ. ಇದ್ರದ್ದು ಹೌದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವಿಲ್ ಬರೋದಿಲ್ಲ. AC ಪವರ್ ಸ್ಟೇರಿಂಗು, ಫ್ರಂಟ್ ಟು ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಟೈರ್ ಕಂಡೀಷನ್ನು ನೋಡ್ಬೋದು, ಅಪ್ ಟು 80%ವರೆಗೂ ಇದೆ. 80% ಟೈರ್ ಹೌದು. ಚೆನ್ನಾಗಿದೆ. ಸರ್ ಈ ಗಾಡಿನ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,50,000 ಕೊಟ್ಟು ಮಾಡ್ತಾಯಿದ್ದೀನಿ. 2,35,000ಗೆ ಫೈನಲ್ ಮಾಡಿಕೊಡ್ತೀನಿ. ಲೋನ್ ಬೇಕಾ? 2 lakhsವರೆಗೂ ಲೋನೇ ಮಾಡಿಸ್ಕೊಡ್ತೀನಿ. ಯಾಕಂದರೆ ಒಳ್ಳೆ ಮಾಡಲಲ್ಲಿದೆ. 2016 ಮಾಡಲು ಒಳ್ಳೆ ಮಾಡಲಲ್ಲಿದೆ. ಏನು 35,000 ರೂಪಾಯಿ ಪ್ಲಸ್ ಆಫೀಸ್ ಕಮಿಷನ್ ಇರುತ್ತೆ, ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ. ಅದೇನು ಸೇರಿದ್ರೂ ಒಂದು 15,000 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ 2,50,000ನಲ್ಲಿ
2 ಲಕ್ಷ ಬರೀ ಲೋನೇ ಆಗುತ್ತೆ, 50,000 ಡೌನ್ ಪೇಮೆಂಟಲ್ಲಿ ನಿಮಗೆ ಗಾಡಿ ಮನೆ ಹತ್ರ ನಿಲ್ಲಿಸ್ತೀವಿ. ಹೌದು. ಅಡ್ರೆಸ್ಸು, ಲೊಕೇಶನು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ, ಸೊ ಅಲ್ಲಿಂದ ನೋಡ್ಕೊಂಬರ್ಬೋದು. ಸರ್ ಇನ್ನೂ ಒಂದ್ಸಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೊಸದಾಗಿ ಯಾರು ನೋಡ್ತಿದ್ದಾರೆ ಅವ್ರಿಗೆ ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ಇದು ಬಂದು ನಿಮಗೆ ಬನ್ನರ್ಘಟ್ಟ ರೋಡ್, ಬಿಳ್ಳೆಕಳ್ಳಿ, ರಂಕ ಕಾಲೋನಿ, ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ ಬರುತ್ತೆ. ಇನ್ನೊಂದೇನೆಂದರೆ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಆರಾಮಾಗಿ ನೀವು ಟೆನ್ಷನ್ ಫ್ರೀ ತೊಗೊಂಡು ನಂಬರ್ ತೊಗೊಳ್ಳಿ. ನಂಬರ್ ತೊಗೊಂಡ್ಬಿಟ್ಟು ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ವಾಟ್ಸಪ್ಪಲ್ಲಿ ಲೊಕೇಶನ್ ಶೇರ್ ಮಾಡಿ ಅಂದು ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಆರಾಮಾಗಿ ಬಂದು ಟೆಸ್ಟ್ ಡ್ರೈವ್ ತೊಗೊಳ್ಳಿ. ಗಾಡಿ ಇಷ್ಟ ಆಯಿತು ಅಂದರೆ ನಿಮ್ಗೆ ಏನಿದೆ ಫೈನಲೈಸ್ ಮಾಡಿಕೊಡ್ತೀನಿ. ಓಕೆ ಸೈಯದ್ ಅವರೇ, ಆ್ಯಂಡ್ ಇಷ್ಟು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಆ್ಯಂಡ್ ಕಾಲ್ ಮಾಡ್ಕೊಬನ್ನಿ. ಅಡ್ರೆಸ್ಸು, ಫೋನ್ ನಂಬರು, ಲೊಕೇಶನ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಇವ್ರದ್ದು ಕ್ಯಾಟ್ಲಾಗ್ ನಂಬರು ಕೂಡ ನಾನು ಪಿನ್ ಮಾಡ್ತೀನಿ, ಕ್ಯಾಟ್ಲಾಗ್ದು. ಸೊ ಯಾಕಂದರೆ ಡೈಲಿ ಕಾರ್ಸ್ ಎಲ್ಲ ಅಪ್ಡೇಟ್ ಎಲ್ಲ ಆಗ್ತಿರುತ್ತೆ. ಆ್ಯಂಡ್ ನಾವು ಬಂದುಬಿಟ್ಟು ಒಂದು 15 ಡೇಸ್ಗೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡೋದು, ಅದಕ್ಕೆ ನಾನು ಕ್ಯಾಟ್ಲಾಗ್ ನಂಬರ್ ಎಲ್ಲ ಕೊಡ್ತೀನಿ. ಸೊ ನೀವು ಕ್ಯಾಟ್ಲಾಗಲ್ಲಿ ಡೈಲಿ ಅಪ್ಡೇಟ್ಸ್ ಎಲ್ಲ ನೀವು ಚೆಕಪ್ ಮಾಡ್ಕೊಬೋದು. ಓಕೆ ಬಾಯ್, ಸಿ ವಿ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಣ್ಣ ನೀವು ಕಾಣಿಸ್ಬೇಕಾ?